ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ನಿನ್ನೆ ಹೋಳಿ ಹಬ್ಬ, ಅದರಲ್ಲೂ ಮತ್ತು ಚಂದ್ರಗ್ರಹಣ ಎರಡೂ ಸಹ ಮುಗಿದಿದೆ. ಇವತ್ತಿನ ದಿನ ನಾವು ಬುಧವಾರ ದಿನ ನಾವು ಗಣೇಶನ ವಾರ ಅಂತೇಳಿ ಪರಿಗಣಿಸ್ತೀವಿ. ಈ ಬುಧವಾರ ದಿನ ಆಗಿರ್ಬೋದು, ನಾಳೆ ಗುರುವಾರ ದಿನ ಆಗಿರ್ಬೋದು, ಶುಕ್ರವಾರ ದಿನ ಆಗಿರ್ಬೋದು. ನೋಡಿ, ನಾನು ನಿಮಗೆ ಇಲ್ಲಿ 5 ರೂಪಾಯಿ ಕಾಯಿನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ 5 ರೂಪಾಯಿ ಕಾಯಿನಿಂದ ಮಾಡ್ಕೊಳ್ಳುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ, ಅದರಲ್ಲೂ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ 5ರಿಂದ 9 ಗಂಟೆ ಒಳಗಡೆ ಈ ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ಇದು ಒಂದು ಅದ್ಭುತವಾದಂಥ ಫಲಿತಾಂಶನೇ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಯಾವ ಒಂದು ಫಲಿತಾಂಶ ಅಂತಂದರೆ, ಯಾವ ರೀತಿ ಅಂತಂದರೆ ಯಾವ ಒಂದು ಫಲಿತಾಂಶ ತಂದುಕೊಡುತ್ತೆ ಅಂತ ಅಂದರೆ, ಸಾಲ ಬಾಧೆ ಇತ್ತು, ಋಣ ಬಾಧೆ ಇತ್ತು ಅಂದರೆ ಲಕ್ಷ ಸಾಲಗಳಿರಲಿ, ತುಂಬ ಸುಲಭವಾಗಿ ಶೀಘ್ರವಾಗಿ ಸಾಲ ತೀರುವಂತಹ ಒಂದು ಅದ್ಭುತವಾದಂತಹ ತಂತ್ರ ಪರಿಹಾರ. ಹಾಗೆಯೇ ಹಣ ವೃದ್ಧಿಸುತ್ತೆ. ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾಯಿದ್ರೆ ಅಲ್ಲೂ ಸಹ ನೀವು ಅಭಿವೃದ್ಧಿ ಕಾಣ್ತೀರಾ. ಯಾವುದೋ ಒಂದು ಮೂಲೆಯಿಂದ ಧನಗಮನವಾಗುವಂಥದ್ದಾಗಿರ್ಬೋದು, ಇಲ್ಲ ಆಸ್ತಿ ಬರುವಂಥದ್ದಾಗಿರ್ಬೋದು, ಆಕಸ್ಮಿಕವಾದಂಥ ಹಣ ಬರುವಂಥದ್ದಾಗಿರ್ಬೋದು. ಇದಕ್ಕೆ ಒಂದು ಒಳ್ಳೆಯ ಎಫೆಕ್ಟಿವ್ ಆದಂಥ ಒಂದು 5 ರೂಪಾಯಿನ ತಂತ್ರ ಪರಿಹಾರ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್. ಇದು 100ಗೆ 105% ರಿಸಲ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾವು ಹೇಳಿರುವಂತಹ ಎಲ್ಲವೂ ಕೂಡ ಜೀವನದಲ್ಲಿ ನೀವು ಬದಲಾವಣೆಗಳನ್ನ ಕಾಣ್ತೀರಾ. ಅದೃಷ್ಟ ಅಂತ ಅನ್ನೋದು ಹುಡುಕಿ ಬರುತ್ತೆ. ನಿಮ್ಮ ಹಣ ಬರಹನ್ನೇ ಬದಲಾಯಿಸುವಂತಹ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು. ಹಾಗಾಗಿ ಈ 5 ರೂಪಾಯಿಯಿಂದ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇರಿ. ಪ್ಲೀಸ್ ಒಂದು ಲೈಕ್ ಕೊಡೋದು ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ಫ್ರೆಂಡ್ಸ್. ಅದರಲ್ಲೂ ಪ್ರತಿಯೊಂದು ವೀಡಿಯೋಸ್ಗಳಲ್ಲೂ ಸಹ ನಾನು ನಿಮಗೆ ತಿಳಿಸ್ತಾನೆ ಇರ್ತೀನಿ. ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಅತಿ ಹೆಚ್ಚಾಗಿ ವೀಡಿಯೋಸ್ಗಳನ್ನ ನೋಡ್ತಿರೋ ಅಂಥ ವಿಜೇತ ಶಾಲಿನ ಗುರುತಿಸಿ ಅವರಿಗೆ ಲಕ್ಕಿ ಡ್ರಾ ಮುಖಾಂತರವಾಗಿ 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಮೊಬೈಲ್ನ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಹಂಗಾರೆ ಅಂತಹ ಅದೃಷ್ಟಶಾಲಿ ನೀವೇ ಆಗಿದ್ದರೆ ಈ ಒಂದು ಗಿಫ್ಟನ್ನು ನೀವೇ ಪಡೆದುಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಈ 5 ರೂಪಾಯಿನ ನೋಡಿ, 5 ರೂಪಾಯಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ 5 ರೂಪಾಯಿನ ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಿಂದನೂ ನಮಗೆ ಮುಕ್ತಿ ಸಿಗುತ್ತೆ ಅಂತ ನಾನು ಒಂದು ಚಿಕ್ಕದಾದಂತಹ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ 5 ನಾಣ್ಯದಿಂದ ಮಾಡಿಕೊಳ್ಳುವಂತಹ ಒಂದು ತಂತ್ರ ಪರಿಹಾರ. ಈ 5 ನಾಣ್ಯ ಅಂತ ಅನ್ನೋದು ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಮಹಾಲಕ್ಷ್ಮಿಗೆ ಇಷ್ಟವಾದಂತಹ ನಂಬರ್ ಅಂತಲೇ ಹೇಳ್ಬೋದು. ಸಾಕಷ್ಟು ಜನರಿಗೂ ಸಹ ಇಷ್ಟವಾದ ನಂಬರ್ ಅಂತಲೂ ಸಹ ನಾವು ಹೇಳ್ಬಹುದು ಅಲ್ವಾ. ಹಾಗಾಗಿ ಸರ್ವೇ ಸಾಮಾನ್ಯವಾಗಿ ಈ 5 ಅಂತ ಅನ್ನೋದು ಪಂಚಭೂತಗಳಿಗೆ ಸಮಾನವಾಗಿದ್ದು ಆಗಿರ್ಬೋದು. 5ನೇ ನಂಬರ್ ಗಾಡಿ ಆಗಿರ್ಬೋದು, 5ನೇ ನಂಬರ್ ಮನೆ ಆಗಿರ್ಬೋದು, ಇಲ್ಲ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಏನೇ ಆಗಿರ್ಬೋದು. 5 ಅಂತ ಒಂದು ಲಕ್ಕಿ ನಂಬರ್ ಅಂತಲೇ ನಾವು ಹೇಳ್ಬೋದು. ಇದು ನಮಗೆ ಯಾವಾಗಲೂ ಲಕ್ಕನ್ನು ತಂದು ಕೊಡುವಂಥದ್ದು 5ನೇ ನಂಬರ್ ಅಂತಲೇ ಹೇಳ್ಬೋದು. ಹಾಗಾಗಿ 5 ಮಾಡ್ಕೊಳ್ಳುವಂಥ ಒಂದು ಚಿಕ್ಕ ತಂತ್ರ ಪರಿಹಾರ. ಜೊತೆಗೆ ನೋಡಿ, ನಾನು ಇಲ್ಲಿ ನಿಮಗೆ ಅಕ್ಕಿನ ತೋರಿಸ್ತಾ ಇದ್ದೀನಿ. ಅಕ್ಕಿಯಿಂದ ನಾವು ಅಕ್ಷತೆನ ಮಾಡ್ಕೋತೀವಿ. ಅಕ್ಕಿನ ನಾವು ಪ್ರತಿನಿತ್ಯ ನಾವು ಊಟಕ್ಕೆ ನಾವು ಅಕ್ಕಿನ ಬಳಸ್ತೀವಿ ಅಲ್ವಾ. ಯಾರ ಮನೆಯಲ್ಲಿ ಅಕ್ಕಿನ ಬಳಸ್ತದೇ ಇರ್ತಾರೆ ಹೇಳಿ. ಪ್ರತಿಯೊಂದು ಮನೆಯಲ್ಲೂ ಸಹ ಅಕ್ಕಿನ ಅನ್ನ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಮತ್ತು ರೈಸ್ ಮಾಡ್ಕೊಳ್ಳೋಕೆ, ಎರಡೂ ಒಂದೇ ರೈಸ್ ಮಾಡ್ಕೊಳ್ಳೋಕ್ಕೆ ಬಳಸ್ತಾನೆ ಇರ್ತೀವಿ ಅಲ್ವಾ. ಹಾಗಾಗಿ ಇಲ್ಲಿ ನಾವು ಮತ್ತು ಅಕ್ಕಿನ ನಾವು ಅಕ್ಷತೆ ಮಾಡಿಕೊಂಡು ಶುಭ ಕಾರ್ಯಗಳಲ್ಲೂ ಸಹ ನಾವು ಇದನ್ನ ಬಳಸ್ಕೋತೀವಿ ಅಲ್ವಾ. ಹಾಗಾಗಿ ಇಲ್ಲಿ ನಾವು ಅಕ್ಕಿನ ನಾವು ಅಕ್ಷತೆಯನ್ನಾಗಿ ಮಾಡ್ಕೊಳ್ಳೋಣ. ಅಕ್ಷತೆಯನ್ನು ತಗೊಳ್ಳಿ. ಅಕ್ಕಿ ಅಂದರೆ 5 ರೂಪಾಯಿ ಕಾಯಿನ್ನ ತೆಗೆದುಕೊಳ್ಳಿ. ಇದು ಎರಡನ್ನು ಸಹ ನೀವು ತಗೋಬೇಕಾಗುತ್ತೆ. ಈ ರೀತಿ 5 ನಾಣ್ಯದಿಂದ ಮಾಡಿಕೊಳ್ಳುವಂತಹ ಅಂದರೆ 5 ನಾಣ್ಯದಿಂದ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಷ್ಟಗಳು ದೂರವಾಗುತ್ತದೆ. ಅಮ್ಮನವರ ಆರಾಧನೆ ಮಾಡಿದರೆ ದುರ್ಗಾ ದೇವಿಯನ್ನು ಆರಾಧನೆ ಆಗಿರ್ಬೋದು, ಸರಸ್ವತಿ ದೇವಿಯನ್ನು ಆರಾಧನೆ ಮಾಡುವಂಥದ್ದಾಗಿರ್ಬೋದು, ಇಲ್ಲ ಯಾವುದೇ ಒಂದು ದೇವತೆ ಆಗಿರಲಿ, ಅದರಲ್ಲೂ ಶುಕ್ರವಾರ ಆಗಿರ್ಬೋದು, ಇಲ್ಲ ಇವತ್ತು ಬುಧವಾರ ಆಗಿರ್ಬೋದು. ಏಕೆಂದರೆ ನಿನ್ನೆ ಹೋಳಿ ಹಬ್ಬ ಮುಗಿದಿದೆ. ಹೋಳಿ ಹಬ್ಬ, ಚಂದ್ರಗ್ರಹಣ ಎರಡೂ ಸಹ ಮುಗಿದು ಇವತ್ತು ಬುಧವಾರ ದಿನ. ಈ ಬುಧವಾರ ದಿನ ನಾವು ಗಣೇಶನ ವಾರ ಅಂತೇಳಿ ಪರಿಗಣಿಸ್ತೀವಿ. ಈ ಗಣೇಶನ ವಾರದ ದಿನದಂತ ಆಗಿರ್ಬೋದು, ನಾಳೆ ಗುರುವಾರ, ಶುಕ್ರವಾರ ಎರಡೂ ಸಹ 2 ದಿನ ಲಕ್ಷ್ಮಿಯ ವಾರ ದಿನ ಆಗಿರ್ಬೋದು. ಶುಕ್ರವಾರ ಅಮ್ಮನವರನ್ನು ಪೂಜಿಸಿ ಬೇಗ ಎದ್ದು ಮನೆಯೆಲ್ಲವನ್ನು ಶುಭ್ರಗೊಳಿಸ್ಕೊಳ್ಳಿ. ಸ್ನಾನ ಮುಗಿಸಿ ನಂತರ ಹತ್ತಿರದಲ್ಲಿ ಅಮ್ಮನವರ ದೇವಾಲಯಕ್ಕೆ ಹೋಗಿ ಬಂದರೂ ಸಹ ನೀವು ಒಳಿತನ ಕಾಣ್ತೀರಾ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಅಮ್ಮನವರ ಹೆಸರನ್ನು ಹೇಳ್ಕೊಂಡು ನೀವು ಒಂದು ದೀಪಾರಾಧನೆ, ಅದರಲ್ಲೂ ತುಪ್ಪದ ದೀಪಾರಾಧನೆ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನಿಮ್ಮ ಸಕಲ ಸಂಕಷ್ಟಗಳು ಆಗಿರ್ಬೋದು, ಸಕಲ ದೋಷಗಳಾಗಿರ್ಬೋದು ಸಹ ನಿವಾರಣೆ ಆಗುತ್ತೆ. ಅದೃಷ್ಟ ಅಂತ ಅನ್ನೋದು ಹುಡುಕಿ ಬರುತ್ತೆ ಅಂತಲೇ ನಾವು ಹೇಳ್ಬೋದು.
ಹಾಂ ಫ್ರೆಂಡ್ಸ್, ನೋಡಿ ಇಲ್ಲಿ ನಾನು ನಿಮಗೆ 5 ರೂಪಾಯಿ ನಾಣ್ಯ 5 ರೂ ನಾಣ್ಯವನ್ನು ತೋರಿಸ್ತಾ ಇದ್ದೀನಿ. ಇದು ಬೆಳಿಗ್ಗೆನೇ ಎದ್ದು ನೀವು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನಗಿನ ಎಲ್ಲವನ್ನು ಮುಗಿಸ್ಕೊಂಡು ಸಾಯಂಕಾಲ ನೀವು 5ರಿಂದ 9 ಗಂಟೆ ಒಳಗಡೆ ಈ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ನೋಡಿ 5 ರೂವನ್ನು ತೆಗೆದುಕೊಂಡು ಇದನ್ನ ಈ 5 ರೂನ ನೀವು ಅರಿಶಿಣದ ನೀರಿನಿಂದ ತೊಳ್ಕೊಬೇಕಾಗುತ್ತೆ. 5 ರೂ ನಾಣ್ಯದ ಮೇಲೆ ನೋಡಿ ಈ ರೀತಿ 5 ರೂ ನಾಣ್ಯ ತೆಗೆದುಕೊಂಡು ನೋಡಿ ಇಲ್ಲಿ ನಾನು ನಿಮಗೆ ಯೆಲ್ಲೋ ಬಣ್ಣದ ಅಂದರೆ ಹಳದಿ ಬಣ್ಣದ ಒಂದು ವಸ್ತ್ರವನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಇರುವಂತಹ ಹಳದಿ ಬಣ್ಣದ ಒಂದು ವಸ್ತ್ರವನ್ನು ತೆಗೆದುಕೊಳ್ಳಿ. ಇದರ ಜೊತೆಗೆ ನೀವು 5 ರೂ ನಾಣ್ಯವನ್ನು ಹಳದಿ ಅಂದರೆ ಅರಿಶಿಣದ ನೀರಿನಿಂದ ತೊಳ್ಕೊಂಡು ಈ 5 ರೂ ನಾಣ್ಯನ ಈ ಒಂದು ವಸ್ತ್ರದ ಮೇಲೆ ಇಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿಣ ಆಗಿರ್ಬೋದು, ಕುಂಕುಮವಾಗಿರ್ಬೋದು ಎಲ್ಲವನ್ನು ಸಹ ನೀವು ಸೇರಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಅರಿಶಿಣ ಕುಂಕುಮವನ್ನು ಸಹ ನೀವು ಸೇರಿಸ್ಕೊಂಡು ಅಂದರೆ ಇದನ್ನು ನೀವು ಆದಷ್ಟು ಶುದ್ಧವಾಗಿರುವಂತಹ ಬಟ್ಟೆಯನ್ನೇ ತೆಗೆದುಕೊಳ್ಬೇಕಾಗುತ್ತೆ. ನಂತರ ಇದನ್ನು ಏನು ಮಾಡಬೇಕು ಅಂದರೆ ಇದಕ್ಕೆ ನೀವು ಇಲ್ಲಿ ನೋಡಿ ನಾನು ಇಲ್ಲಿ ನಿಮಗೆ ಒಂದು ಬಟ್ಟಲ ಅಡಿಕೆಯನ್ನು ತೋರಿಸ್ತಾ ಇದ್ದೀನಿ. ಈ ಬಟ್ಟಲ ಅಡಿಕೆನೂ ಸಹ ಈ ಒಂದು 5 ರೂಪಾಯಿ ಕಾಯಿನ್ ಜೊತೆ ನೀವು ಸೇರಿಸ್ಕೋಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಇದು ಹಣವನ್ನು ಆಕರ್ಷಣೆ ಮಾಡುತ್ತೆ, ಮಾತೆ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ. ಹಾಗಾಗಿ ಇಲ್ಲಿ 5 ರೂ ನಾಣ್ಯ ನಾವು ಏನು ತೊಗೊಂಡಿದ್ದೀವಿ ಅಂದರೆ ಇದು ಹಣವನ್ನು ವೃದ್ಧಿಸುತ್ತೆ. ಹಾಗಾಗಿ 5 ರೂ ನಾಣ್ಯವನ್ನು ತೆಗೆದುಕೊಂಡಿದ್ದೀವಿ. ನೋಡಿ ಇಷ್ಟನ್ನು ಸಹ ನೀವು ಒಂದು ಗಂಟನ್ನಾಗಿ ಮಾಡ್ಕೋಬೇಕಾಗುತ್ತೆ. ನೀವು ಇದನ್ನು ಇಷ್ಟನ್ನು ಈ 3 ಅಂದರೆ ಈ 2 ಅಂದರೆ 5 ರೂಪಾಯಿ ಕಾಯಿನು, ಒಂದು ಬಟ್ಲಡಿಕೆ 3 ಸೇರಿಸಿ ನೀವು ಈ ರೀತಿ ಒಂದು ಗಂಟನ್ನಾಗಿ ಮಾಡ್ಕೊಳ್ಳಿ. ಗಂಟನ್ನಾಗಿ ಮಾಡಿಕೊಂಡು ನಿಮ್ಮ ದೇವರ ಮನೆಯಲ್ಲಿ ಲಕ್ಷ್ಮೀ ಫೋಟೋದ ಮುಂದೆ ಇಟ್ಟು ಇದಕ್ಕೆ ಪೂಜೆ ಪುರಸ್ಕಾರಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ. ಅಂದರೆ ಧೂಪ ದೀಪಗಳ ಅರಿಶಿನ ಕುಂಕುಮ ಎಲ್ಲ ಹಾಕಿ ಮತ್ತೆ ಮೇಲ್ಗಡೆನೂ ಸಹ ಅರಿಶಿನ ಕುಂಕುಮ ಒಂದು ಕೆಂಪು ಬಣ್ಣದ ಹೂವನ್ನು ಮುಡಿಸಿ ಇದಕ್ಕೆ ನೀವು ಅರಿಶಿನ ಕುಂಕುಮವನ್ನು ಹಾಕಿ ನೀವು ಧೂಪ ದೀಪಗಳನ್ನು ತೋರಿಸಿ ಬೆಳಿಗ್ಗೆನೇ ಈ 5 ರೂ ನಾಣ್ಯವನ್ನು ಬಟ್ಟೆ ಸಮೇತ ಅಂದರೆ ಬೆಳಿಗ್ಗೆ ತನಕನೂ ಸಹ ಇದು ನೀವು ನಿಮ್ಮ ಲಕ್ಷ್ಮೀ ದೇವರ ಫೋಟೋದ ಮುಂದೆನೇ ಇರಲಿ, ಅಂದರೆ ನೈಟೆಲ್ಲ ಅಲ್ಲೇ ಇರಲಿ. ಬೆಳಿಗ್ಗೆ ಎದ್ದು ನೀವು ಈ 5 ರೂ ನಾಣ್ಯವನ್ನು ಬಟ್ಟೆ ಸಮೇತ ತೆಗೆದುಕೊಂಡು ಹೋಗಿ ಅದನ್ನು ನೀವು ಕೆಲಸ ಮಾಡ್ತಾ ಇರ್ತೀರಲ್ವ, ನಿಮ್ಮದೇನಾದರೂ ವ್ಯಾಪಾರ ಮಾಡುವಂಥ ಒಂದು ಜಾಗ ಇದ್ದರೆ, ಇಲ್ಲ ಏನಾದರೂ ಯಾವುದಾದ್ರೂ ಒಂದು ವ್ಯವಹಾರಗಳನ್ನ ಮಾಡ್ತಾಯಿದ್ರೆ ಅಲ್ಲಿ ನೀವು ಒಂದು ಕ್ಯಾಶ್ ಬಾಕ್ಸ್ ಅನ್ನೋದನ್ನ ಇಟ್ಕೊಂಡಿರ್ತೀರ ಅಲ್ವಾ, ಆ ಒಂದು ಡ್ರಾಯರ್ನಲ್ಲಿ ಅಥವಾ ನೀವು ಅಕಸ್ಮಾತ್ ನೀವು ವ್ಯಾಪಾರ ಏನು ಮಾಡ್ತಾಯಿಲ್ಲ ಅಂತ ಅನ್ನೋದಾದರೆ ನೀವು ಹಣ ಇಡುವಂತಹ ಜಾಗದಲ್ಲಿ ಅಂದರೆ ಮನೆಯಲ್ಲೇ ನೀವು ಹಣ ಇಡುವಂಥ ಬೀರೂನಲ್ಲಿ ಲಾಕರ್ ಇರುತ್ತಲ್ವ, ಆ ಒಂದು ಲಾಕರ್ನಲ್ಲಿ ಇದನ್ನ ನೀವು ಇಡಿ. ನೋಡಿ ಈ ರೀತಿ ನೀವು ಮಾಡೋದ್ರಿಂದ ಕೆಲವೇ ದಿನಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಕಾಣ್ತೀರಾ. ವೃತ್ತಿ ಜೀವನದಲ್ಲಿ ಬರುವಂತಹ ಅಡೆತಡೆಗಳು ಎಲ್ಲವನ್ನು ಸಹ ದೂರವಾಗಲು ಪ್ರಾರಂಭಿಸ್ತವೆ. ನೀವು ಗುರುವಾರ ಮತ್ತು ಶುಕ್ರವಾರ ಸಂಜೆನೂ ಸಹ ನೀವು 5 ರೂ ನಾಣ್ಯವನ್ನು ನೀವು ಈ 5 ರೂ ನಾಣ್ಯದಿಂದ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೋಬೋದು. ಜೊತೆಗೆ ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಇದನ್ನು ಸಹ ನೀವು ಮಾಡ್ಕೋಬೋದು. ಮತ್ತು ಇನ್ನೂ ಒಂದು ಮೆಥಡ್ ಅದು ಸಹ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಅದನ್ನು ಸಹ ನೀವು ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ ಇನ್ನೂ ಒಂದು ಮೆಥಡಲ್ಲಿ ಸಹ ನೀವು ಮಾಡ್ಕೋಬೋದು. ಇಲ್ಲಿ ನೋಡಿ ನಾನು ನಿಮಗೆ ಇಲ್ಲಿ 5 ರೂ ನಾಣ್ಯವನ್ನು ತೋರಿಸ್ತಾ ಇದ್ದೀನಿ. ನೀವು 5 ರೂ ನಾಣ್ಯವನ್ನು ಗಂಗಾ ಜಲ ಏನಾದ್ರು ಇತ್ತು ನಿಮ್ಮನೇಲಿ ಅಂತಂದರೆ ಈ 5 ರೂ ನಾಣ್ಯನ ಗಂಗಾ ಜಲದಿಂದ ತೊಳ್ಕೊಳ್ಳಿ, ಅಂದರೆ ಶುದ್ಧೀಕರಿಸ್ಕೊಳ್ಳಿ. ಯಾಕೆ ಅಂತಂದರೆ ಈ 5 ರೂ ನಾಣ್ಯ ಅಂತ ಅನ್ನೋದು ಯಾರ್ಯಾರ ಕೈಯಲ್ಲಿರುತ್ತೋ ಗೊತ್ತಿರಲ್ಲ ನಮಗೆ ಅಲ್ವಾ. ಅಂದರೆ ಈ ಒಂದು ಕಾಯಿನು ಅಂದರೆ ಈ ಒಂದು ನಾಣ್ಯ ಒಳ್ಳೆಯವ್ರ ಕೈಲೂ ಇರುತ್ತೆ ಮತ್ತು ಕೆಟ್ಟವ್ರ ಕೈಲೂ ಸಹ ಇರುತ್ತೆ. ಹಾಗಾಗಿ ಈ 5 ರೂ ನಾಣ್ಯನ ನೀವು ಗಂಗಾ ಜಲದಿಂದ ನೀವು ಶುದ್ಧೀಕರಿಸ್ಕೊಂಡು ಈ 5 ರೂ ನಾಣ್ಯವನ್ನು ಲಕ್ಷ್ಮೀ ದೇವಿಯ ಪಾದದ ಹತ್ರ ನೀವು ಇಡಬೇಕಾಗುತ್ತೆ. ಅಂದರೆ ಈ ರೀತಿ ಇರುವಂಥ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರವನ್ನು ಅಂದರೆ ಹೊಸದಾದ್ರು ತೊಗೋಬೋದು, ಇಲ್ಲ ಮನೆಯಲ್ಲೇ ಇದೆ ಅಂತಂದರೆ ಮನೆಯಲ್ಲಿರುವಂಥದ್ದಾದ್ರು ತೊಗೋಬೋದು. ಆದರೆ ಇದನ್ನು ನೀವು ಶುದ್ಧಿ ಮಾಡಿ ಕ್ಲೀನಾಗಿ ಒಣಗಿಸಿ ತಗೋಬೇಕಾಗುತ್ತೆ. ನೋಡಿ ಈ ರೀತಿ ತೆಗೆದುಕೊಂಡು ಈ 5 ರೂ ನಾಣ್ಯವನ್ನು ಗಂಗಾಜಲದಿಂದ ತೊಳೆದುಕೊಂಡು ನಂತರ ಈ ಒಂದು ನಾಣ್ಯವನ್ನು ಈ ಒಂದು ಕೆಂಪು ಬಣ್ಣದ ವಸ್ತ್ರದಲ್ಲಿ ಹಾಕಿ ನೀವು ಲಕ್ಷ್ಮೀ ಫೋಟೋದ ಮುಂದೆ ಅಂದರೆ ಲಕ್ಷ್ಮೀ ಪಾದದ ಮುಂದೆ ಇಡಬೇಕಾಗುತ್ತೆ. ಅದ್ರ ಜೊತೆಗೆ ನೋಡಿ ನಾನಿಲ್ಲಿ ನಿಮಗೆ ನೋಡಿ ಅರಿಶಿಣದ ಕೊನೆನ ತೋರಿಸ್ತಾ ಇದ್ದೀನಿ. ಈ ಅರಿಶಿಣದ ಕೊನೆಯೂ ಸಹ ಇಲ್ಲಿ ಹಾಕಬೇಕಾಗುತ್ತೆ. ನಂತರ ನೋಡಿ ಒಂದು ಕವಡೆನ ನಾನು ನಿಮಗೆ ತೋರಿಸ್ತಿದ್ದೀನಿ. ಒಂದು ಕವಡೆನೂ ಸಹ ಇದ್ರ ಜೊತೆಗೆ ನೀವು ಸೇರಿಸ್ಕೋಬೇಕಾಗುತ್ತೆ. ಈ ಕವಡೆ ಏನಕ್ಕೆ ಸೇರಿಸ್ಕೋಬೇಕು ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕವಾದದ್ದು ಈ ಕವಡೆ ಅಂತ ಅನ್ನೋದು. ಹಾಗಾಗಿ ಇದನ್ನ ಸೇರಿಸ್ಕೊಳ್ಳಿ. ನಂತರ ಈ ಅರಿಶಿಣ ಕೊಂಬನ್ನು ಏನೇ ತೊಗೊಂಡಿದ್ದೀವಿ ಅಂತಂದರೆ ಈ ಅರಿಶಿಣ ಕೊಂಬಿನಿಂದ ನಾವು ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಂಡ್ರೆ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಈ ಅರಿಶಿಣ ಕೊಂಬು ಅಂತ ಅನ್ನೋದು ವಿಷ್ಣುವಿಗೆ ತುಂಬಾ ಪ್ರೀತಿಕಾರಕ ಅಲ್ವಾ. ವಿಷ್ಣು ಎಲ್ಲಿರ್ತಾಳೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆ ಇರೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು. ಹಾಗಾಗಿ ಗಂಡ ಎಲ್ಲಿರ್ತಾಳೋ ಪತ್ನಿ ಆದವರು ಅಲ್ಲೂ ಸಹ ಇರಲೇಬೇಕು ಅಂತ ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ ಬಂದಿರುವಂತಹ ಒಂದು
ಪದ್ಧತಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥ ವಿಷಯನೇ ಅಲ್ವಾ. ಹಾಗಾಗಿ ಈ ಒಂದು ಅರಿಶಿಣದ ಕೊಂಬನ್ನ ನೀವು ತೆಗೆದುಕೊಳ್ಳಿ, ಅಂದರೆ ಈ ಅರಿಶಿಣದ ಕೊಂಬನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿಣ ಆಗಿರ್ಬೋದು, ಇಲ್ಲ ಕುಂಕುಮ ಆಗಿರ್ಬೋದು, ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ತಾಜಾ ಗುಲಾಬಿಯನ್ನು ನೀವು, ಅಂದರೆ ತಾಜಾ ಗುಲಾಬಿ ಹೂವನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಇದಕ್ಕೆ ತಾಜಾ ಗುಲಾಬಿ ಹೂವೇ ಬೇಕಾಗುತ್ತೆ. ಆ ಒಂದು ಗುಲಾಬಿ ಹೂವನ್ನು ಸಹ ನೀವು ಇದಕ್ಕೆ ಸೇರಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಅಕ್ಷತೆಯನ್ನು ಸಹ ನೀವು ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ನಾನು ನಿಮಗೆ ಇಲ್ಲಿ ಅಕ್ಕಿನ ತೋರಿಸ್ತಾ ಇದ್ದೀನಿ. ಅಕ್ಕಿನ ನೀವು ಸ್ವಲ್ಪ ಅಕ್ಷತೆಯನ್ನಾಗಿ ಮಾಡಿಕೊಂಡು ಇದ್ರ ಜೊತೆಗೆ ನೀವು ಸೇರಿಸ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಅಕ್ಷತೆಯನ್ನು ಸ್ವಲ್ಪ ಸೇರಿಸ್ಕೊಂಡು ನೀವು ಲಕ್ಷ್ಮೀ ಫೋಟದ, ಅಂದರೆ ಪಾದದ ಹತ್ರ ಈ ಒಂದು ಇದನ್ನು ಇಟ್ಟು ನೀವು ಇದಕ್ಕೆ ಕೆಂಪು ಬಣ್ಣದ ತಾಜದ ಹೂವನ್ನು ಸಹ ಅರ್ಪಿಸಿ ಇದಕ್ಕೆ ನೀವು ಪೂಜೆ ಪುರಸ್ಕಾರಗಳನ್ನು ಸಹ ನೀವು ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ನೀವು ಇದಕ್ಕೆ ದೀಪಗಳನ್ನು ಸಹ ನೀವು ಫ್ರೆಂಡ್ಸ್ ನೋಡಿ, ಈ ರೀತಿ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಂಡು ನೀವು ಇದನ್ನ ಲಕ್ಷ್ಮೀ ಫೋಟೋದ ಮುಂದೆ ಪಾದದ ಹತ್ರ ಇಟ್ಟು ನೀವು ಇದಕ್ಕೆ ದೀಪಗಳನ್ನು ತೋರಿಸ್ಕೊಂಡು ಸಾಂಬ್ರಾಣಿ, ಗಂಧದ ಕಡ್ಡಿ, ಹೊಗೆ ಎಲ್ಲವನ್ನು ನೀವು ನೀಟಾಗಿ ತೋರಿಸಿ, ಸ್ವಲ್ಪ ಜಾಸ್ತಿನೇ ತೋರಿಸಿ. ಯಾಕೆಂತಂದರೆ ನೀವು ಅದನ್ನು ತೋರಿಸೋದ್ರಿಂದ ಇದಕ್ಕೆ ಮತ್ತು ಸ್ವಲ್ಪ ಪಚ್ಚೆ ಕರ್ಪೂರ ಏನಾರು ಇದ್ದರೆ ಇದರೊಳಗಡೆ ಹಾಕಿ. ಯಾಕೆಂದರೆ ಪಚ್ಚೆ ಕರ್ಪೂರ ಅಂತ ಅನ್ನೋದು ತುಂಬ ಸುಗಂಧಭರಿತವಾದಂತಹ ಒಂದು ಕರ್ಪೂರ. ಹಾಗಾಗಿ ಇದಕ್ಕೆ ಹಾಕೋದ್ರಿಂದ ಇದಕ್ಕೆ ಹೂವು ಹಾಕಿರ್ತೀರಲ್ವ, ಹಾಗಾಗಿ ಇದಕ್ಕೆ ಪಚ್ಚೆ ಕರ್ಪೂರನ ಹಾಕೋದ್ರಿಂದ ನಿಮಗೆ ಮಾತೆ ಮಹಾಲಕ್ಷ್ಮಿ ಶೀಘ್ರದಲ್ಲಿ ಒಲಿತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಪಚ್ಚೆ ಕರ್ಪೂರ ವಿಷ್ಣುವಿಗೆ ತುಂಬಾ ಪ್ರೀತಿಕಾರಕ. ಹಾಗಾಗಿ ಅದು ಸುಗಂಧಭರಿತವಾದಂತಹ ಪಚ್ಚೆ ಕರ್ಪೂರ ಆಗಿರೋದ್ರಿಂದ, ಮತ್ತು ಮನೆಯಲ್ಲಿರುವಂತಹ ನೆಗೆಟಿವ್ಗಳನ್ನ ಹೋಗಲಾಡಿಸ್ಬೇಕು ಅಂತಂದರೆ ಪಚ್ಚೆ ಕರ್ಪೂರದಿಂದ, ಯಾರ ಮನೆಯಲ್ಲಿ ಪಚ್ಚೆ ಕರ್ಪೂರದಿಂದ ಮಾತೆ ಮಹಾಲಕ್ಷ್ಮಿ, ವಿಷ್ಣು ಮತ್ತು ನಿಮ್ಮ ಮನೆ ದೇವರಿಗೆ ನೀವು ಆರತಿ ಮಾಡ್ತಾರೋ ಅಂಥ ಮನೆಯಲ್ಲಿ ನೆಗೆಟಿವ್ ಅಂಶಗಳು ಸಹ ಇರಲ್ಲ ಅಂತಲೂ ಸಹ ಹೇಳ್ಬೋದು. ಹಾಗಾಗಿ ಆದಷ್ಟು ಮನೆಯಲ್ಲಿ, ಪ್ರತಿಯೊಬ್ಬರು ಮನೆಯಲ್ಲೂ ಸಹ ನೀವು ಪಚ್ಚೆ ಕರ್ಪೂರವನ್ನು ಬಳಸ್ಕೊಳ್ಳಿ. ಪಚ್ಚೆ ಕರ್ಪೂರವನ್ನು ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ನಂತರ ಇದನ್ನು ನೀವು ಒಂದು ಗಂಟನ್ನಾಗಿ ಮಾಡ್ಕೋಬೇಕಾಗುತ್ತೆ. ಒಂದು ಗಂಟನ್ನಾಗಿ ಮಾಡಿಕೊಂಡು ನೀವು, ಅಂದರೆ ಶಾಸ್ತ್ರೋತ್ರವಾಗಿ ನೀವು ಇದನ್ನ ಪೂಜಿಸಬೇಕಾಗುತ್ತೆ. ಲಕ್ಷ್ಮೀ ದೇವಿ ಫೋಟೋದ ಮುಂದೆ ಇಟ್ಟು ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ಪುರಸ್ಕಾರಗಳನ್ನೆಲ್ಲ ನೀವು ಮಾಡ್ತೀರೋ ಅದೇ ಪ್ರಕಾರವಾಗಿ ನೀವು ಇದಕ್ಕೂ ಸಹ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ. ಇದನ್ನು ನೈಟೆಲ್ಲ ನೀವು ಈ ಒಂದು ಗಂಟು ಲಕ್ಷ್ಮೀ ಪಾದದ ಹತ್ರನೇ ಇರಲಿ. ನಂತರ ಮರುದಿನ, ಮಾರನೆಯ ದಿನ ನೀವು ಬೆಳಿಗ್ಗೆನೇ ಎದ್ದು ಮತ್ತೆ ಪೂಜೆ ಪುರಸ್ಕಾರಗಳೆಲ್ಲವನ್ನು ಮುಗಿಸ್ಕೊಂಡು ನೀವು ಈ ವಸ್ತುಗಳೇನಿರುತ್ತೆ, ಅಂದರೆ ಇಲ್ಲಿ ಗಂಟು ಹಾಕಿರ್ತೀರಲ್ವ, ಇದೆಲ್ಲವನ್ನು ಈ ವಸ್ತುಗಳನ್ನು ತೆಗೆದುಕೊಂಡು, ಅಂದರೆ ಕೆಂಪು ಬಟ್ಟೆಯಲ್ಲಿ ಇರುತ್ತೆ ಅಲ್ವ, ಈ ಬಟ್ಟೆನ ಗಂಟನ್ನಾಗಿ ಮಾಡಿಟ್ಟಿರ್ತೀರಲ್ವ, ಇದನ್ನು ತೆಗೆದುಕೊಂಡು ನೀವು ನಿಮ್ಮ ಮನೆಯಲ್ಲಿ ಹಣ ಇಡುವಂತಹ ಜಾಗದಲ್ಲಾದರೂ ನೀವು ಇಟ್ಕೋಬೋದು. ಇಲ್ಲ ವ್ಯಾಪಾರಸ್ಥರಲ್ಲಾದರೆ ನೀವು ವ್ಯಾಪಾರ ಮಾಡುವಂತಹ ಹಣ ಇಡುವಂತಹ ಜಾಗದಲ್ಲಾದರೂ ಬೇಕಾದ್ರೆ ನೀವು ಇಟ್ಕೊಂಡು ಪ್ರತಿನಿತ್ಯ ಇದಕ್ಕೆ ದೀಪಗಳನ್ನು ಸಹ ತೋರಿಸ್ಕೊಂಡು ಪೂಜೆ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಹೀಗೆ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತೀರಾ. ಇದರೊಂದಿಗೆ ಮನೆಯಲ್ಲಿ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಕಷ್ಟದ ಮೇಲೆ ಕಷ್ಟ ಬರ್ತಾ ಇದ್ದರೆ, ಸಾಲದ ಮೇಲೆ ಸಾಲ ತೀರ್ತಾ ಇಲ್ಲ ಅನ್ನೋದಾಗಿದ್ದರೆ, ಆಮೇಲೆ ದುಡ್ದಂಥ ದುಡ್ಡು ಕೈಯಲ್ಲಿ ಉಳಿತಾ ಇಲ್ಲ ಅಂತ ಅನ್ನೋದಾಗಿದ್ದರೆ, ಇದೊಂದು ಚಿಕ್ಕ ತಂತ್ರ ಪರಿಹಾರನ ಒಂದು ಸಲ ನೀವು ನಂಬಿಕೆ ಇಟ್ಟು ಮಾಡಿ ನೋಡಿ ಫ್ರೆಂಡ್ಸ್. ಇದ್ರ ಎಫೆಕ್ಟು ಯಾವ ರೀತಿ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನಮಗೆ ಕಮೆಂಟ್ ಮೂಲಕ ತಿಳಿಸಿರ. ಅಂತಹ ಒಂದು ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ನಾವು ಹೇಳ್ಬೋದು. ನೋಡಿ, ಇಲ್ಲಿ ಸೇರಿಸಿರುವಂತಹ ಎಲ್ಲ ಪದಾರ್ಥಗಳು ಮಾತೆ ಮಹಾಲಕ್ಷ್ಮಿಗೆ ಮತ್ತು ವಿಷ್ಣುವಿಗೂ ಸಹ ಪ್ರೀತಿಕಾರಕವಾದಂತಹ ಒಂದು ವಸ್ತುಗಳು. ಯಾರೆಲ್ಲ ಶುಕ್ರವಾರ ದಿನ, ಅದರಲ್ಲೂ ಇವತ್ತು ಹುಣ್ಣಿಮೆಯ, ಅಂದರೆ ಹೋಳಿ ಹುಣ್ಣಿಮೆಯ ಮುಂದಿನ ದಿನ ಅಲ್ವಾ, ಹೋಳಿ ಹುಣ್ಣಿಮೆಯ ಮುಂದಿನ ದಿನ ಮತ್ತು ಗುರುವಾರ, ಶುಕ್ರವಾರ ದಿನ ಯಾರೆಲ್ಲ ಲಕ್ಷ್ಮೀ ದೇವಿನ ಆರಾಧನೆ ಮಾಡ್ತಾರೋ ಅವರಿಗೆ ಲಕ್ಷ್ಮಿ ಮತ್ತು ವಿಷ್ಣುವಿನ ಇಬ್ಬರ ಒಂದು ಅನುಗ್ರಹವೂ ಸಹ ಸಿಗುತ್ತೆ ಅಂತ ಹೇಳಿ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ತಿಳಿಸ್ಕೊಟ್ಟಿದ್ದಾರೆ, ಪರಿಹಾರ ಶಾಸ್ತ್ರದಲ್ಲೂ ಸಹ ತಿಳಿಸ್ಕೊಟ್ಟಿದ್ದಾರೆ. 5 ರು ನಾಣ್ಯದಿಂದ ಮಾಡಿಕೊಂಡಿದ್ದೇ ಆದಲ್ಲಿ ನಿಮ್ಮ ಸಮಸ್ಯೆಗಳಾಗಿರ್ಬೋದು, ಅಂದರೆ ಏನೇ ಫ್ರೆಂಡ್ಸ್ ನೋಡಿ, ಈ 5 ರೂಪಾಯಿ ಈ 5 ರು ನಾಣ್ಯದಿಂದ ಮಾಡಿಕೊಂಡಿದ್ದೇ ಆದಲ್ಲಿ ನೀವು ನೋಡಿ, ನಿಮ್ಮ ಸಾಲ ಆಗಿರ್ಬೋದು, ಇಲ್ಲ ಏನೇ ಒಂದು ಸಮಸ್ಯೆ ಇದ್ದರೂ, ಕಷ್ಟಗಳು ಅನುಭವಿಸ್ತಾ ಇದ್ರೂ ಸಹ ಅದೆಲ್ಲವನ್ನು ಸಹ ನೀವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಕಷ್ಟಗಳಿಗೆ ಮೂಲ ಅಂತಂದ್ರೇ ಹಣ ಆಗಿರುತ್ತೆ ಅಲ್ವಾ. ಕೈಯಲ್ಲಿ ಹಣ ಇಲ್ಲ ಅಂದ್ರೇ ನಮಗೆ, ಅಂದರೆ ಕಷ್ಟಗಳಿಗೆ ಮೂಲ ಯಾವ್ದು ಹೇಳಿ, ಹಣ ಅಲ್ವಾ. ಕೈಯಲ್ಲಿ ನಮಗೆ ಹಣ ನಿಲ್ತಾ ಇಲ್ಲ, ನಮ್ಮ ಕೈಯಲ್ಲಿ ಹಣ ಇಲ್ಲ ಅಂದ್ರೇ ನಮಗೆ ಕಷ್ಟಗಳ ಮೇಲೆ ಕಷ್ಟ ಬರ್ತಾ ಇರುತ್ತೆ ಅಲ್ವಾ. ಇಂಥ ಕಷ್ಟಗಳೆಲ್ಲವನ್ನು ಸಹ ಈ ಒಂದು 5 ರೂಪಾಯಿ ನಾಣ್ಯನ ಬಳಸ್ಕೊಂಡು ಈ ರೀತಿ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಅಖಂಡ ಧನ ಪ್ರಾಪ್ತಿ ಯೋಗನೇ ನಿಮ್ಮದಾಗುತ್ತೆ, ಲಕ್ಷ್ಮಿಯ ಅನುಗ್ರಹವಾಗುತ್ತೆ.
ಮತ್ತು ಲಕ್ಷ್ಮಿ ಮತ್ತು ವಿಷ್ಣುವಿನ ಒಂದು ಅನುಗ್ರಹ ನಿಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮಲ್ಲಿರುವಂಥ ಬಡತನ ನಿವಾರಣೆ ಆಗುತ್ತೆ, ಸಾಲದ ಬಾಧೆ ನಿವಾರಣೆ ಆಗುತ್ತೆ, ಐಶ್ವರ್ಯ ಅಂದರೆ ಆಶ್ಚರ್ಯ ಪಡುವಂಥ ರೀತಿಯಲ್ಲಿ ನಿಮ್ಮ ಜೀವನನೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ನಾನಾ ಮೂಲಗಳಿಂದ ಹಣ ಬರುತ್ತೆ, ನಿಮ್ಮ ಎಲ್ಲ ಕಷ್ಟಗಳು ಕಾರ್ಪಣ್ಯಗಳು ದೂರವಾಗಿ ಅದೃಷ್ಟ ಅಂತ ಅನ್ನೋದು ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ 5 ರೂಪಾಯಿ ನಾಣ್ಯದಿಂದ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟದಿಂದನೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಇದನ್ನ ಶೇರ್ ಮಾಡಿ. ಪ್ರತಿಯೊಬ್ಬರೂ ಸಹ ಇವತ್ತು ಹೋಳಿ ಹಬ್ಬ, ನಿನ್ನೆ ಹೋಳಿ ಹಬ್ಬ ಮುಗಿದು ಮುಂದನೆಯ ದಿನ ಅಲ್ವಾ ಇವತ್ತು ಮಾಡ್ಬೋದು, ನಾಳೆನೂ ಮಾಡ್ಬೋದು, ನಾಳಿದ್ದು ಸಹ ಈ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಬೋದು. ಮಾಡಿ ಒಂದು ಸಲ ನಂಬಿಕೆ ಇಟ್ಟು ಮಾಡ್ಕೊಂಡು ನೋಡಿ, ಇದು ಎಷ್ಟರ ಮಟ್ಟಿಗೆ ನಿಮಗೆ ಎಫೆಕ್ಟ್ ಕೊಡುತ್ತೆ ಅಂತ ಅನ್ನೋದ ನಿಮ್ಮ ಕಣ್ಣಾರ ನೀವೇ ನೋಡಿ ಫ್ರೆಂಡ್ಸ್. ಆದಷ್ಟು ಇದನ್ನು ಪ್ರತಿಯೊಬ್ಬರು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ಗಳಿಗಾಗಿರ್ಬೋದು, ಎಲ್ಲರಿಗೂ ಸಹ ಶೇರ್ ಮಾಡಿ. ಪ್ರತಿಯೊಬ್ಬರು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳನ್ನ ಅನುಭವಿಸ್ತಾನೆ ಇರ್ತಾರೆ ಅಲ್ವಾ. ಕೆಲವರಿಗೆ ಹಣದ ಸಮಸ್ಯೆ ಆದರೆ, ಇನ್ನು ಕೆಲವರಿಗೆ ಸಾಲದ ಸಮಸ್ಯೆ ಇರುತ್ತೆ, ಇನ್ನು ಕೆಲವರಿಗೆ ಮನೆಯಲ್ಲಿ ಇರುವಂತಹ ಮನೆ ಸಮಸ್ಯೆ ಆಗಿರುತ್ತೆ, ಇಲ್ಲ ಇನ್ನು ಕೆಲವರಿಗೆ ಇನ್ನೊಂದು ಸಮಸ್ಯೆ ಇರುತ್ತೆ. ಈ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಕಾಡ್ತಾನೇ ಇರುತ್ತೆ ಅಲ್ವಾ. ಇಂಥ ಎಲ್ಲ ಸಮಸ್ಯೆಗಳನ್ನು ಒಡೆದೋಡಿಸಲು ಇದೊಂದು ತಂತ್ರ ಪರಿಹಾರ ತುಂಬಾ ಎಫೆಕ್ಟಾಗಿ ಅದ್ಭುತವಾದಂತಹ ತಂತ್ರ ಪರಿಹಾರ. ಇದು ಒಂದು ತುಂಬಾ ಎಫೆಕ್ಟಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಇದನ್ನ ಮಾಡ್ಕೊಂಡು ನೋಡಿ, ಆದರೆ ನಂಬಿಕೆ ಇಟ್ಟು ಮಾಡಿ ನೋಡಿ, ನಿಮಗೆ ಒಂದು ಒಳ್ಳೆಯ ಫಲನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಮತ್ತು ಪ್ರತಿಯೊಬ್ಬರೂ ಸಹ ಮನೆಯಲ್ಲಿ ಮಾಡಿಕೊಡಿ. ನಮಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ಲೈಫಲ್ಲಿ ಪ್ರತಿಯೊಬ್ಬರೂ ಸಹ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ನೀವು ನೋಡಿ ಇದನ್ನು ನೀವು ಮಾಡಿ ಇದರಿಂದ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದ್ರೇ ನಾವು ಈ ಒಂದು ವಿಡಿಯೋನ ಮಾಡಿದ್ದಕ್ಕೆ ಸಾರ್ಥಕ ಆಗೋದು. ಹಾಗಾಗಿ ಪ್ರತಿಯೊಬ್ಬರು ನೋಡಿ ಈ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ನಮಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ಇರುವಂಥ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಒಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಯಾರು ಹೊಸಬ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನೂ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.